ಸ್ನೇಹಿತರೆ ನಮಸ್ಕಾರ. ಆಕೆ ಚಿತ್ರರಂಗದ ಪಾಲಿನ ಪ್ರಖ್ಯಾತ ನಟಿ. ಅದರಲ್ಲೂ ಕೂಡ ಹಿಂದಿ ಚಿತ್ರರಂಗದಲ್ಲಿ ಆಕೆಗೆ ಅತಿ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇತ್ತು. ಆಕೆಯ ವಯಸ್ಸು ಕೇವಲ 30 ವರ್ಷ. 30 ವರ್ಷದಲ್ಲೇ ಅಪಾರವಾದಂಥ ಅಭಿಮಾನಿಗಳನ್ನು ಹೊಂದಿದಂಥ ಈಕೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಭಾರಿ ದೊಡ್ಡ ಹೆಸರನ್ನು ಮತ್ತು ಭಾರಿ ಪ್ರಖ್ಯಾತಿಯನ್ನು ಕೂಡ ಪಡೆದಾಕೆ. ಆದರೆ ಕೇವಲ 30 ವರ್ಷಕ್ಕೆ ಈಕೆ ಇಹಲೋಕವನ್ನೇ ತ್ಯಜಿಸಿದ್ದಾಳೆ. ತಾನೇ ತೆಗೆದುಕೊಂಡಂಥ ಕೆಟ್ಟ ನಿರ್ಧಾರದ ಪರಿಣಾಮವಾಗಿ ಇವತ್ತು ನಮ್ಮ ಜೊತೆಗೆ ಈ ನಟಿ ಇಲ್ಲ. ಆ ನಟಿ ಬೇರೆ ಯಾರೂ ಅಲ್ಲ, ಆಕೆ ಸಂಚಿತಾ ಉಗಾಲೆ. ಬಹುಶಃ ಸಂಚಿತಾ ಉಗಾಲೆ ಅಂತ ಹೇಳಿದ್ರೆ ನಿಮಗೆ ಪಟ್ಟಂತಲೇ ನೆನಪಿಗಾಗುವುದು ಆಕೆ ನಟಿಸಿದಂಥ ಕುಂಕುಮ ಭಾಗ್ಯ ಅನ್ನುವಂತಹ ಧಾರಾವಾಹಿ, ಜೊತೆಗೆ ಆಕೆ ನಟಿಸಿದಂತಹ ದಿಲ್ವಾಲೆ ದುನಿಯಾ ಚಿತ್ರ. ಈ ಎರಡೂ ಭಾರಿ ಸೂಪರ್ ಹಿಟ್ ಆದಂತಹ ಕಥೆಗಳೇ. ಹಾಗಾದರೆ ಇಷ್ಟು ಪ್ರಖ್ಯಾತಿಯನ್ನು ಹೊಂದಿದ್ದು, ಇಷ್ಟು ಅಭಿಮಾನಿ ವರ್ಗಗಳನ್ನು ಹೊಂದಿದಂಥ ನಟಿ ಮತ್ತು ಬದುಕನ್ನು ಎಲ್ಲ ರೀತಿಯಲ್ಲೂ ಕೂಡ ಎದುರಿಸ್ತೀನಿ ಅನ್ನುವಂತಹ ವಿಚಾರವನ್ನು ಹೇಳಿಕೊಂಡಿದ್ದಂಥ ನಟಿ. ಅದಕ್ಕೂ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಈ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ವಲ್ಪ ಹೊತ್ತಿನ ಮುನ್ನ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಿ ನಂತರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥದ್ದು. ಹಾಗಾದರೆ ಏನಾಗಿತ್ತು ಈಕೆಯ ಬದುಕಲ್ಲಿ? ಈಕೆ ಇಂಥದ್ದೊಂದು ಕೆಟ್ಟ ನಿರ್ಧಾರಕ್ಕೆ ಕೈ ಇಡೋದಕ್ಕೆ ಕಾರಣ ಏನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಝೀ ಹಿಂದಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂಥ ಅತ್ಯಂತ ಜನಪ್ರಿಯ ಧಾರಾವಾಹಿ ಕುಂಕುಮ ಭಾಗ್ಯ. ಈ ಧಾರಾವಾಹಿಯ ಮೂಲಕ ಹಿಂದಿ ಕಿರುತೆರೆಯಲ್ಲಿ ಹೆಸರು ಮಾಡಿದಂಥ ನಟಿ ಸಂಚಿತಾ ಉಗಾಲೆ. ಇದಾದ ಬಳಿಕ ದಂಗಲ್ ವಾಹಿನಿಯ ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಅನ್ನುವಂತಹ ಧಾರಾವಾಹಿಯಲ್ಲಿ ನಟಿಸಿದಂಥ ಈಕೆ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂಥ ನಟಿ. ಈ ಧಾರಾವಾಹಿ ಕೂಡ ಅಪಾರ ಹೆಸರನ್ನು ತಂದುಕೊಡ್ತು. ನಂತರ ಇವರಿಗೆ ಸಿಕ್ಕಿದ್ದು ಇದೇ ವಾಹಿನಿಯ ಸಾಜನ್ ಗರ್ ಅನ್ನುವಂಥ ಧಾರಾವಾಹಿ. ಪ್ರಸ್ತುತ ಈ ಧಾರಾವಾಹಿ ಪ್ರಸಾರ ಆಗ್ತಾನೇ ಇದೆ. ಇದರ ಜೊತೆಗೆ ವೆಬ್ ಸೀರೀಸ್ ಹಾಗೂ ಸಾಕಷ್ಟು ಜಾಹೀರಾತುಗಳಲ್ಲೂ ಕೂಡ ನಟಿಸಿದಂಥ ನಟಿ ಈ ಸಂಚಿತಾ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ಆ್ಯಕ್ಟಿವ್ ಆಗಿದ್ದಂಥ ನಟಿ. ರಾತ್ರಿ ಮುದ್ದಾದಂಥ ಡ್ಯಾನ್ಸ್ ವಿಡಿಯೋವನ್ನು ಹಂಚಿಕೊಂಡು ಬೆಳಗಾಗೋರಷ್ಟರಲ್ಲಿ ಆಕೆ ಇಲ್ಲ ಅನ್ನುವಂಥ ಸುದ್ದಿ ಹೊರಗಡೆ ಬರುತ್ತೆ ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ ಯಾವ ರೀತಿ ಇರಬಹುದು ಒಬ್ಬ ಮನುಷ್ಯನ ಮನಸ್ಥಿತಿ ಅಂತ ಹೇಳ್ಬಿಟ್ಟು. ಎಸ್, ಇಲ್ಲೂ ಕೂಡ ಹಾಗೆ ಆಗಿದೆ. ಸಂಚಿತಾ ಉಗಾಲೆ ಅವರು ಜೀವವನ್ನು ಬಿಟ್ಟಿದ್ದಾರೆ ಅಥವಾ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಯಾವಾಗ ಗೊತ್ತಾಯಿತೋ ಎಲ್ರಿಗೂ ಕೂಡ ದೊಡ್ಡ ಶಾಕಿತರಾಯಿತು. ಈಕೆ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ಳು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡೋದಕ್ಕೆ ಶುರುವಾಯಿತು. ಕೇವಲ 30 ವರ್ಷ ವಯಸ್ಸಿನ ನಟಿ ತಾವಾಗಿಯೇ ಪ್ರಾಣವನ್ನು ಕಳೆದುಕೊಂಡಿರೋದು ಮತ್ತು ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ಅವರ ಆಪ್ತರಿಗೆ, ಅಭಿಮಾನಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ತುಂಬ ಆಘಾತವನ್ನುಂಟು ಮಾಡಿದೆ. ಪೊಲೀಸ್ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ನಟಿ ಮುಂಬೈನ ನಲಸೋಪಾರ ಪ್ರದೇಶದಲ್ಲಿ ತಮ್ಮ ಪೋಷಕರು ಮತ್ತು ಸಹೋದರರೊಂದಿಗೆ ವಾಸವನ್ನು ಮಾಡ್ತಾಯಿದ್ರು. ಘಟನೆ ನಡೆದಂಥ ಸಮಯದಲ್ಲಿ ಸಂಚಿತಾ ಅವರು ಮನೆಯಲ್ಲಿ ಒಬ್ಬರೇ ಇದ್ದರು. ಅವರ ಈ ಒಂದು ಕೃತ್ಯಕ್ಕೆ ಅಥವಾ ಘಟನೆಗೆ ನಿಖರವಾದಂಥ ಕಾರಣಗಳು ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಖಿನ್ನತೆ ಇರಬಹುದು ಅಂತೇಳಿ ಊಹಿಸಲಾಗಿದೆ. ಹಾಗೆ ನೋಡಿದ್ರೆ ಈಕೆಯ ಬದುಕನ್ನು ಮತ್ತು ಸೋಷಿಯಲ್ ಮೀಡಿಯಾವನ್ನು ನೋಡಿದ್ರೆ ಅಂಥ ದೊಡ್ಡ ಖಿನ್ನತೆಯನ್ನು ಈಕೆಗೆ ಕಾಡ್ತಾ ಇದ್ದಂತೆ ಏನೂ ಅನ್ನಿಸ್ತಾ ಇಲ್ಲ. ಆದರೆ ಇನ್ಸ್ಟಾಗ್ರಾಮ್ನ ಖಾತೆಯ ಬಯೋದಲ್ಲಿ ಮಾತ್ರ ತಪ್ಪು ನಡೆಗಳೇನು ಅಂತ ಹೇಳಿಬಿಟ್ಟು ಇಂಗ್ಲೀಷ್ ಭಾಷೆಯಲ್ಲಿ ಬರೆದುಕೊಂಡು ಅದಕ್ಕೊಂದು ತಲೆ ಕೆಳಗಾಗಿರುವಂಥ ಇಮೋಜಿಯನ್ನು ಹಾಕಿಕೊಂಡಿದ್ದಾರೆ. ಈ ಬರವಣಿಗೆ ಇದಕ್ಕೆ ಪುಷ್ಟಿಯನ್ನು ಕೊಡುವಂತಿದೆ. ಅಂದರೆ ಎಲ್ಲೋ ಮಾನಸಿಕವಾಗಿ ವೀಕ್ ಆಗ್ತಾ ಇದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಸಂಚಿತಾ ಅವರ ಹಠಾತ್ ಈ ಒಂದು ಸುದ್ದಿಯನ್ನು ಕೇಳಿ ಹಲವು ವರದಿಗಳು ಪ್ರಕಟ ಆಗಿದ್ದವು. ಮಹಾರಾಷ್ಟ್ರದ ನಲಸೋಪಾರ ಈಸ್ಟ್ನಲ್ಲಿರುವಂಥ ತಮ್ಮ ನಿವಾಸದಲ್ಲಿ ನಟಿ ಸಂಚಿತಾ ಈ ರೀತಿ ಒಂದು ಜೀವವನ್ನು ಬಿಟ್ಟಿರುವಂಥ ವಿಚಾರ ಯಾವಾಗ ಗೊತ್ತಾಯಿತೋ ಆಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಜೂನ್ 14ರಂದು ತಮ್ಮ ಮಲಗುವಂಥ ಕೋಣೆಯಲ್ಲಿ ಸೀಲಿಂಗ್ ಫ್ಯಾನಿಗೆ ತಮ್ಮದೇ ಆದಂತಹ ಒಂದು ಸೀರೆಯಲ್ಲಿ ಈ ರೀತಿಯಾದಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವಾಗ ಅವರು ಈ ಪರಿಸ್ಥಿತಿಯಲ್ಲಿ ಪತ್ತೆ ಆಗ್ತಾರೋ ಇಮಿಡಿಯೇಟ್ಲಿ ಅವರನ್ನು ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಬಟ್ ವೈದ್ಯರು ಅಷ್ಟೊತ್ತಿಗಾಗಲೇ ಅವರ ಜೀವ ಹೋಗಿದೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡ್ತಾರೆ. ಸಂಚಿತಾ ಉಗಾಲೆ ಅವರ ಈ ಒಂದು ಸುದ್ದಿ ಏನಿದೆ ಇದು ಸಹಜವಾಗಿ ಬಣ್ಣದ ಲೋಕದಲ್ಲಿ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಅಭಿಮಾನಿಗಳು ಕೂಡ ಅಚ್ಚರಿಯನ್ನು, ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಾಂಡ್ಯ ಸ್ಟೋರ್ ನಟಿ ಸಿಮ್ರಾನ್ ಮತ್ತು ಇನ್ನಿತರರು ಒಂದಷ್ಟು ವಿಚಾರಗಳನ್ನು ಕೂಡ ಈಗ ಹಂಚಿಕೊಂಡಿದ್ದಾರೆ. ಸಂಚಿತಾ ಅವರ ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಆಘಾತ ಮತ್ತು ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾನೂ ಕೂಡ ಇದ್ದಾರೆ. ಹಲವರು ಈಗಾಗಲೇ ಸಂಚಿತಾ ಯಾಕೆ ಈ ರೀತಿ ಮಾಡಿಕೊಂಡ್ರು, ಇದರ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ.
ಅದರಲ್ಲೂ ಕೂಡ ಈಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೆಲವೇ ಗಂಟೆಗಳ ಮುಂದೆ ಒಂದು ರೀಲ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಹಾಗಾದರೆ ಈ ರೀಲ್ಸ್ ಅಪ್ಲೋಡ್ ಮಾಡುವಾಗ ಆಕೆಯ ಮನಸ್ಥಿತಿ ಹೇಗಿತ್ತು ಮತ್ತು ಅಪ್ಲೋಡ್ ಮಾಡಿದ ಬಳಿಕ ಆಕೆಯ ಮನಸ್ಥಿತಿಯ ಈ ರೀತಿ ಬದಲಾಗೋದಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಒಂದು. ಇನ್ನು ಸಂಚಿತ ಕಿರುತೆರೆಯಲ್ಲೂ ಕೂಡ ಹಾಗೆಯೇ ಈ ಹಿರಿತೆರೆಯಲ್ಲಿ ಎರಡೂ ಕಡೆಯೂ ಕೂಡ ಸಾಕಷ್ಟು ಅವಕಾಶಗಳನ್ನು ಬ್ಯಾಕ್ ಟು ಬ್ಯಾಕ್ ಗಿಟ್ಟಿಸ್ಕೊಳ್ತಾ ಇದ್ದರು. ಏನು ಆಕೆಗೆ ಅವಕಾಶದ ಕೊರತೆ ಅಂತೂ ಕಾಡ್ತಾ ಇರಲಿಲ್ಲ. ಇನ್ನು ಈಕೆಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸುವಂಥ ಅವಕಾಶವನ್ನು ಕೂಡ ಕೊಡಲಾಗಿದೆ. ಹಾಗಿದ್ದರೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಸಂಚಿತ ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇನ್ನು ಸಂಚಿತಾಗೆ ಸಹಜವಾಗಿ ಅಪಾರವಾದಂಥ ಪ್ರೀತಿ ಈ ಅಭಿಮಾನಿಗಳಿಂದಲೂ ಕೂಡ ಸಿಕ್ಕಿದೆ. ಇನ್ನು ಆಕೆ ಬದುಕಿನಲ್ಲಿ ಎಲ್ಲವನ್ನು ಕೂಡ ಅಂದರೆ ತಂದೆ ತಾಯಿ ಮತ್ತು ಸಹೋದರರು ಎಲ್ಲರೂ ಕೂಡ ಜೊತೆಗೆ ಹೋಗ್ತಾಯಿದ್ರು. ಇನ್ನು ಇಂಡಿಪೆಂಡೆಂಟ್ ಆಗಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಯಾಕೆ ಯಾರೂ ಮನೆಯಲ್ಲಿ ಇರಲಿಲ್ಲ ಅನ್ನೋಂಥದ್ದು ಒಂದು. ಎರಡನೇದು ಈಕೆ ಬೇರೆ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದೀರ ಅನ್ನೋಂಥದ್ದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಚಿಕ್ಕ ವಿಚಾರ ಏನಲ್ಲ. ಈಗ ಸಾಕಷ್ಟು ಜನರಿಗೆ ಇನ್ಫ್ಲುಯೆನ್ಸರ್ ಆಗಿದ್ದಂಥ ಈಕೆ, ನಟಿಯಾಗಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥ ಈಕೆ ಇನ್ನು ಒಂದು ಕೇವಲ 30 ವರ್ಷಕ್ಕೆ ತನ್ನ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡ್ತಾಳೆ ಅಂತ ಹೇಳಿದರೆ ಏನಾದರೂ ಒಂದು ಮಾನಸಿಕವಾಗಿಯೋ ದೈಹಿಕವಾಗಿಯೋ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಈಕೆಗೆ ವಿಪರೀತವಾಗಿ ಕುಟುಂಬದಲ್ಲ ಅಥವಾ ಬಣ್ಣದಲ್ಲ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಕಳೆದ 2025 ಮಧ್ಯಭಾಗದಲ್ಲಿ ಆನ್ಲೈನ್ ಇನ್ಫ್ಲುಯೆನ್ಸರ್ ಮಿಶಾ ಅಗರ್ವಾಲ್ ಅವರ ಇದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸಂಚಿತಾ ಅವರು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದರು. ಇನ್ಸ್ಟಾಗ್ರಾಮ್ ಫಾಲೋವರ್ ಸಂಖ್ಯೆ ಕಡಿಮೆಯಾಗಿ ವೃತ್ತಿಜೀವನ ಹಾಳಾಗಬಹುದು ಅನ್ನೋಂಥ ಭೀತಿಯಿಂದ ಮಿಶಾ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಾಗ ಸಂಚಿತಾ ತೀವ್ರವಾಗಿ ನೊಂದುಕೊಂಡಿದ್ದರು. ಈ ಘಟನೆ ಹೃದಯ ವಿದ್ರಾವಕ ಅಂತ ಹೇಳಿ ಸಂಚಿತಾ ಕರೆದಿದ್ರು. ಇಂದಿನ ಯುವ ಪೀಳಿಗೆ ಕೇವಲ ವರ್ಚುವಲ್ ಲೈಕ್ಸ್ ಮತ್ತು ಅಪ್ರೂವಲ್ಗಾಗಿ ತಮ್ಮ ಅಮೂಲ್ಯವಾದಂಥ ಜೀವವನ್ನು ಎಷ್ಟು ಸುಲಭವಾಗಿ ಕಳೆದುಕೊಳ್ಳುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಹೃದಯ ಒಡೆಯುತ್ತಿದೆ ಅಂತ ಹೇಳ್ಬಿಟ್ಟು ಕಳವಳವನ್ನು ವ್ಯಕ್ತಪಡಿಸಿದಂಥ ಇದೇ ಸಂಚಿತಾ ಇವತ್ತು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೇವಲ 1 ವರ್ಷದ ಒಳಗಡೆ ತೆಗೆದುಕೊಂಡ್ರು ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಅವತ್ತು ಅಷ್ಟೆಲ್ಲ ಹೇಳಿದಂಥ ಇದೇ ಸಂಚಿತಾ ಇವತ್ತು ಮಾಡಿದ್ದೇನು ಅಲ್ವಾ? ಇವತ್ತು ಕೂಡ ಅದನ್ನೇ ಅಲ್ವಾ? ಹಾಗಾಗಿ ಕೆಲವು ಸಲ ಮಾನಸಿಕತೆ ಅಥವಾ ಮನಸ್ಸಿನ ಮೇಲೆ ಕೆಲವೊಂದು ಪರಿಣಾಮಗಳು ಎಷ್ಟು ಕೆಟ್ಟದಾಗಿ ಬೀರ್ತವೆ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಬಹುಶಃ ಅವರಿಗೆ ನಿರ್ಧಾರ ಮಾಡೋದಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ಅಂತೇಳಿ ಅನಿಸುತ್ತೆ. ಹಾಗಾಗಿಬಿಡುತ್ತೆ ಅನಿಸುತ್ತೆ. ಇಲ್ಲಿ ಸಂಚಿತಾ ಅವರ ವಿಚಾರದಲ್ಲೂ ಕೂಡ ಬಹುಶಃ ಹಾಗೆ ಆಗಿರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ಪೊಲೀಸರ ತನಿಖೆಯಲ್ಲಿ ಕೊನೆಗೇನು ಹೊರಗಡೆ ಬರುತ್ತೆ ಅನ್ನೋದು ಈಗಿರುವಂಥ ಸತ್ಯದ ಕುತೂಹಲ. ಒಟ್ಟಾರೆ ಸಂಚಿತಾ ನಟನೆಯ ಧಾರಾವಾಹಿಗಳನ್ನು ನೀವು ನೋಡಿದ್ರ ಯಾವ ಧಾರಾವಾಹಿ ನಿಮಗೆ ಇವತ್ತಿಗೂ ಕೂಡ ಕಾಡುತ್ತೆ ಮತ್ತು ಸಂಚಿತಾ ಯಾಕಿಂತ ನಿರ್ಧಾರ ತೆಗೆದುಕೊಂಡ್ರು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವರಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.